ಶಿವಮೊಗ್ಗದಲ್ಲಿ 3 ದಿನಗಳ ಶೆಟ್ಟರ ಸಂತೆ ಆರಂಭವಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಆರ್ಯವೈಶ ಸಹಕಾರ ಸಂಘದ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಮೈಸೂರು ಸಂಸದ ಯದುವೀರ್ ಒಡೆಯರ್ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಮಾಜಿ ಉಪಮುಖ್ಯಮಂತ್ರಿ ಕೆ.ಎಸ್. ಈಶ್ವರಪ್ಪ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾಳೆ ಸಂಗೀತ ಸಂಜೆ ಕಾರ್ಯಕ್ರಮ ಇಲ್ಲೇ ಫ್ರೀಡಂ ಪಾರ್ಕಲ್ಲೇ ನಡೆಯುತ್ತೆ. 3 ವರ್ಷಗಳು ನಮ್ಮ ಆರ್ಯ ವೈಶ್ಯ ಶ್ರೀರಾಮ್ ಕೃಷ್ಣರಾಜ ಒಡೆಯರವರು ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಶತಮಾನೋತ್ಸವಕ್ಕೆ ಬಂದು ನಮ್ಮ ಸುಂದರವಾದಂತ ಮೈದಾನ ಇವತ್ತು ಎಷ್ಟು ಕಳೆ ಬಂದಿದೆ ಅಂದ್ರೆ गुरुर् ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वासवाङ्गे नमस्तुभ्यं कन्यका परमेश्वरी आयुरारोग्यमैश्वर्यं देहि मे जगदीश्वरी। गणानां विद्माहित्वा आतुविभूषोश्चरस्य वेदा ಮಾತ್ರ ಕಾರ್ಯಕ್ರಮದ ಶುಭಾರಂಭವಾಗ್ತಾ ಇದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಎಂದು ದೇವರನ್ನ ನೆನೆಸುತ್ತಾ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿನಿಂಗುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ಚೆಕ್ಕನೆ ಮನ ಮೈ ಮರಳು ಎಂದು ನಮ್ಮ ರಾಷ್ಟ್ರ ಕವಿಗಳಾದಂಥ ಕುವೆಂಪು ಅವರ ಮಾತುಗಳ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದೀವಿ. ಶ್ರೀರಾಮ ಸಹಕಾರ ಸಂಘ ಇದರ ಶತಮಾನೋತ್ಸವ ಸಂಭ್ರಮದಲ್ಲಿ ಉದ್ಘಾಟಕರ ಒಂದು ಪದವಿಯನ್ನು ನಮಗೆ ಕೊಟ್ಟಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಸಂಸ್ಥಾನದ ಕಾಲದಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನಂತರ 100 ವರ್ಷ ಇದು ಸಮಾಜಕ್ಕೆ ಸೇವೆ ಮಾಡ್ತಾ ಬಂದಿರುವಂಥದ್ದು ಒಂದು ಅತ್ಯದ್ಭುತವಾದ ಒಂದು ಸಂಸ್ಥೆ. ನಮ್ಮ ಏನು ಸಹಕಾರ ಸಂಘದ ಇಡೀ ಇತಿಹಾಸದಲ್ಲಿ ದೇಶದ ಎಲ್ಲ ಸಹಕಾರ ಸಂಘಗಳಲ್ಲಿ ಲೆಕ್ಕ ಮಾಡಕ್ಕೆ ಹೋದರೆ ಸಾಮಾನ್ಯವಾಗಿ ಎಲ್ಲನೂ ಕೂಡ 5 ವರ್ಷದಲ್ಲೇ ವಿಫಲ ಆಗುವಂಥದ್ದು ನಾವು ನೋಡ್ತೀವಿ. ಆ ಒಂದು ಇತಿಹಾಸದಲ್ಲಿ 100 ವರ್ಷ ಒಂದು ಸಂಸ್ಥೆ ಸಹಕಾರ ಸಂಸ್ಥೆ ಸಮಾಜಕ್ಕೆ ಸೇವೆ ಮಾಡ್ತಾ ನಿರಂತರವಾಗಿ ಯಶಸ್ವಿಯಾಗಿ ಕೆಲಸ ಮಾಡಿ ಸ್ಥಾಪನೆಯಿಂದ ಇವತ್ತವರೆಗೂ ಇಷ್ಟೊಂದು ಅತ್ಯದ್ಭುತವಾಗಿ ಸಮಾಜಕ್ಕೆ ಸೇವೆ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಶತಮಾನೋತ್ಸವ ಸಂದರ್ಭದಲ್ಲಿ ಅರಮನೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳು, ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸುತ್ತ ಇಲ್ಲಿ ಬಲಿ ಇರುವಂಥದ್ದು ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್, ವಿಶ್ವೇಶ್ವರ ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸು ಸಹ ಇಲ್ಲೇ ಇದೆ. ಮೈಸೂರು ಸ್ಯಾಂಡಲ್ ಸೋಪ್ಸ್ ಇರ್ಬೋದು, ಮೈಸೂರು ಪೇಂಟ್ ಇರ್ಬೋದು, ಮೈಸೂರು ವಿಶ್ವವಿದ್ಯಾನಿಲಯ ಇರ್ಬೋದು, ಅನೇಕ ನೀರಾವರಿ ಯೋಜನೆಗಳು ಇರ್ಬೋದು, ಸಹಕಾರ ಸಂಘಗಳು ಇರ್ಬೋದು, ಎಲ್ಲನೂ ಸಹ 100 ವರ್ಷ ಸಮಾಜಕ್ಕೆ ಸೇವೆ ಮಾಡ್ತಾ ಬಂದಿರುವಂಥದ್ದು ನಮ್ಮ ಸಂಸ್ಥಾನದಲ್ಲಿ ಏನು ಒಳ್ಳೆ ನಾಯಕತ್ವ ಇರ್ಬೋದು, ಅಂದಿನ ಕಾಲದ ದಿವಾನರು ಇರ್ಬೋದು,
ಅಂದಿನ ಕಾಲದಲ್ಲಿ ಪ್ರಜೆಗಳಿರ್ಬೋದು, ಎಲ್ಲರೂ ಜೊತೆಗೆ ಒಂದು ರೀತಿ ಅವರ ಒಂದು ಸಹಕಾರದೊಂದಿಗೆ ಇದೆಲ್ಲ ಯಶಸ್ವಿಯಾಗಿತ್ತು. ಯಾಕಂದರೆ ಅಂದಿನ ಕಾಲದಲ್ಲಿ ಇಡೀ ಸಮಾಜವು ಅವ್ರಿಗೆ ಒಂದು ಪ್ರಥಮ ತತ್ವ ಇದ್ದಿದ್ದು, ನಾವು ಏನೇ ಶುರು ಮಾಡಿದ್ರೂ ಸಹ ಅದು ಬರೀ ಇವತ್ತು ನಾಳೆಗಲ್ಲ, ನಮ್ಮ ಮುಂಬರೋ ಪೀಳಿಗೆಗೂ ಕೂಡ ಅದು ಸಹಾಯ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದರು. ಅದಕ್ಕೆ ಸಾಕ್ಷಿ ಇರೋದು ಇವತ್ತಿನ ಕಾರ್ಯಕ್ರಮನೇ. ಇದ್ರ ಜೊತೆಗೆ ನಾವು ಮಹಾರಾಜರು ಸ್ಮರಣೆ ಮಾಡ್ತಾ ಇನ್ನೊಬ್ಬರು ಸ್ಮರಣೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದ್ರಿಂದ ಯುವರಾಜ ಕಂಠೀರವ ನರಸಿಂಹರಾಜೇಂದ್ರ ಒಡೆಯರ್. ಅನೇಕ ಸಂಸ್ಥೆಗಳು ಅವರ ಹೆಸರಿನಲ್ಲಿ ಇವತ್ತವರೆಗೂ ಕೆಲಸ ಮಾಡ್ತಾ ಬಂದಿದ್ದಾವೆ. ಮೈಸೂರಲ್ಲಿ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಇದೆ, ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾಳ ಪ್ರಸಿದ್ಧವಾಗಿರುವಂಥದ್ದು ಕಂಠೀರವ ಸ್ಟೇಡಿಯಂ ಬೆಂಗಳೂರಿನ ಕೇಂದ್ರದಲ್ಲೇ ಇದೆ. ಅದು ಯಾರ ಹೆಸರಲ್ಲಿ ನಾಮಕರಣ ಆಗಿರೋದು ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಸಹಕಾರ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಅವರ ಹೆಸರು ಸ್ಮರಣೆ ಮಾಡೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಮಹಾರಾಜರು ಒಂದು ನೆರಳಲ್ಲಿ ಅವರು ಬೆಳೆದಿರೋದು, ಅವ್ರ ಹಿಂದೆ ಕೆಲಸ ಮಾಡ್ತಾ ಬಂದಿರೋದು. ಯಾವ ರೀತಿ ರಾಮನಿಗೆ ಒಂದು ಲಕ್ಷ್ಮಣ ಇದ್ದ, ಅದೇ ರೀತಿ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಕೃಷ್ಣರಾಜ ಒಡೆಯರ್ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಅವರು ಉತ್ತಮವಾದಂಥ ಸೇವೆ ಇದ್ದಿದ್ದು ಈ ಸಹಕಾರಿ ಸಂಘಗಳಲ್ಲೇ. ಅದಕ್ಕೆ ಎಷ್ಟೋ ಸಹಕಾರ ಸಂಘಗಳಂದು ಒಂದು ಪ್ರೋತ್ಸಾಹ ಕೊಟ್ಟು ಅವರು ಈ ಸಹಕಾರ ಸಂಘದ ಒಂದು ಏನು ಕಾನ್ಫರೆನ್ಸ್ಗಳು, ಸಮಾವೇಶಗಳನ್ನು ಕೂಡ ಅವರು ಶುರು ಮಾಡಿದ್ರು 1919ರಲ್ಲಿ. ಆವಾಗಿಂದ ಇವತ್ತವರೆಗೂ ಆ ಕೋಆಪರೇಟಿವ್ ಸೊಸೈಟೀಸ್ ವತಿಯಿಂದ ಬರೀ ಕೃಷಿ ಅಲ್ಲ, ಕೈಗಾರಿಕೆ ಅಲ್ಲ, ಅನೇಕ ಸಂಘ ಸಂಸ್ಥೆಗಳಿಗೂ ಕೂಡ ಇಂಥ ಕ್ರೆಡಿಟ್ ಕೊಡುವಂಥದ್ದು ಕೆಲಸದಲ್ಲಿ ಅವರು ಭಾಳ ದೊಡ್ಡ ಪಾತ್ರ ಇತ್ತು. ಸೊ ಅವ್ರನ್ನೂ ಸಹ ಇವತ್ತು ಸ್ಮರಣೆ ಮಾಡ್ತಾ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಲ್ಲಕ್ಕಿಂತ ಮುಖ್ಯವಾಗಿ, ಹೌದು ಮಹಾರಾಜರ ಕಾಲದಲ್ಲಿ ಒಂದು ರೀತಿ ಈ ಸಂಸ್ಥೆಗೆ ಬೀಜ ನೆಟ್ಟಿರ್ಬೋದು, ಆದರೆ ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಆಗಿನ ಕಾಲದಿಂದ ಇವತ್ತವರೆಗೂ ಅನೇಕ ಏನು ನಿರ್ದೇಶಕರು ಇರ್ಬೋದು, ಮುಖ್ಯಸ್ಥರು ಇರ್ಬೋದು, ಸಂಸ್ಥೆಗೆ ಅನೇಕ ಏನು ಸದಸ್ಯರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಒಂದು ದೊಡ್ಡ ಸಹಾಯ ಕೊಟ್ಟು ಇದು ಒಂದು ಮಗು ಥರ ಬೆಳೆದು ಇವತ್ತವರೆಗೂ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತೇನೆ. ಈ ಒಂದು ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ನಿಮ್ಮನ್ನ ಎಲ್ಲರನ್ನೂ ಕೂಡ ನೋಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ. ನಮ್ಮ ಶತಮಾನೋತ್ಸವ ಸಮಾರಂಭವನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರುವಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರೇ, ಶ್ರೀ DH ಶಂಕರಮೂರ್ತಿಯವರೇ, ಶ್ರೀರಾಮ ಸಹಕಾರ ಸಂಘವನ್ನು 100 ವರ್ಷ ಈ ಮಟ್ಟಕ್ಕೆ ತಂದಿರುವಂತಹ ಎಲ್ಲರ ಪಾತ್ರ ಇದರಲ್ಲಿದೆ. ಬ್ಯಾಂಕಿನ ಸ್ಥಾಪಕರು, ಪ್ರೆಸಿಡೆಂಟ್ಸ್ ಮತ್ತು ಎವ್ರಿ ಡೆಪಾಸಿಟರ್ ಎಲ್ಲರ ಪಾತ್ರ ಇದರಲ್ಲಿ ಇದ್ದೇ ಇದೆ. ಬಂಧುಗಳೇ, ಅರ್ಥಶಾಸ್ತ್ರದಲ್ಲಿ ಮತ್ತು ನಮ್ಮ ಸಮಾಜದ ಹಿಂದೂ ಸಮಾಜದ ಹಿಂದಿನ ಚಿಂತಕರಾದ ಚಾಣಕ್ಯರಿರ್ಬೋದು, ಎಲ್ಲರಿಗೂ ಕೂಡ ಒಂದು ಕ್ಲಿಯರ್ ಕಟ್ ವಿಷನ್ ಇತ್ತು. ಏನು, ಧರ್ಮವನ್ನ ಮಾಡಬೇಕು ಅಂತ ಹೇಳಿದ್ರೆ ಅರ್ಥ ಅದಕ್ಕೆ ಬಹಳ ಅವಶ್ಯಕತೆ ಇದೆ. ಧಾರ್ಮಿಕ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ವಾಣಿಜ್ಯದ ಅಥವಾ ಮಹಾಲಕ್ಷ್ಮಿಯ ಸಪೋರ್ಟ್ ಇಲ್ಲದೆ ಯಾವುದನ್ನು ಕೂಡ ಮಾಡೋದಕ್ಕಾಗುತ್ತಿಲ್ಲ. ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಹೂವನ್ನ ಕೊಂಡ್ಕೊಂಡು ಬರಬೇಕು, ಹಾಲು ಇತ್ಯಾದಿಗಳನ್ನ ಕೊಂಡ್ಕೊಂಡು ಬರಬೇಕು. ಪ್ರಸಾದ ವಿನಿಯೋಗ ಮಾಡಬೇಕು ಅಂತ ಹೇಳಿದ್ರೆ ಅಕ್ಕಿ ಇತ್ಯಾದಿಗಳನ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸಮಾಜದಲ್ಲಿ ಯಾರಿಗೂ ಎಜುಕೇಶನ್ ಅಗತ್ಯ ಇರುತ್ತೆ, ವಿದ್ಯೆಯ ಅಗತ್ಯ ಇರುತ್ತೆ. ಅವ್ರಿಗೆ ವಿದ್ಯೆಯನ್ನ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅರ್ಥದ ಅಥವಾ ವಾಣಿಜ್ಯದ ಅಥವಾ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅಂದ್ರೆ ವೆರಿ ಕ್ಲಿಯರ್ ಕಟ್ ಸಿಸ್ಟಮ್ ಒಂದೇನಿತ್ತು. ನಾವು ಯಾವಾಗ
ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀವೋ ಧರ್ಮದ ಕಾರ್ಯಗಳು ಕೂಡ ಹೆಚ್ಚಾಗಿ ಮಾಡಬಹುದು ಅನ್ನುವಂತಹ ಒಂದು ವಿಷನ್ ಇತ್ತು. ಅದೇ ಒಂದು ವಿಷನ್ನಲ್ಲಿ ಆರ್ಯವೈಶ್ಯ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಷ್ಟೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಇವತ್ತು ನಮ್ಮ ವಾಸವಿ ಸಹಕಾರ ಸಂಘಗಳು, ಬ್ಯಾಂಕ್ಗಳು ಎಲ್ಲವನ್ನೂ ಕೂಡ ನಾವು ಎಣಿಸಿದ್ರೆ ಪ್ರಾಯಶಃ ಸಾವಿರಾರು ಕೋಟಿ, ಏನಾದರೂ ನಂಬರ್ ಇದೆಯಾ ನಮ್ಮ ಹತ್ರ ರವಿಶಂಕರ್? 1.5 ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ನಮ್ಮ ಪ್ರತಿ ವರ್ಷ ನಮ್ಮ ವಾಸವಿ ಸಂಘಗಳಿಂದ ನಡೀತಾ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆಫ್ ಇಟ್. ವಿ ಹ್ಯಾವ್ ಆಲ್ ದ ರೀಸನ್ಸ್ ಟು ಬಿ ಪ್ರೌಡ್ ಆಫ್ ಇಟ್. ವೈ? ಯಾಕೆ? ಇದೇನಾದರೂ ನಮ್ಮ ಸ್ವತ್ತ ಅಲ್ಲ, ಇದು ಭಾರತದ ಸ್ವತ್ತು, ಸಮಾಜಕ್ಕೆ ಸೇರಿರುವಂತಹ ಒಂದು ಸ್ವತ್ತು. ಅದನ್ನ ಪೂರ್ಣವಾಗಿ ವಿತ್ ಟ್ರಸ್ಟ್ ನಾವು ಯಾವುದು ದೇಶದ ಪ್ರಜೆಗಳಿಂದ ಅವರು